ವೇದಿಕೆಯಲ್ಲಿ ಈ ದಿನದ ಕಾರ್ಯಕ್ರಮದಲ್ಲಿ ಇರುವಂತಹ ಶ್ರೀಯುತ ಶರಣಪ್ಪನವರೇ ಹಾಗೂ ಶ್ರೀಯುತ ಬಸವಂತಪ್ಪನವರೇ, ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಕವಿತಾ ಹಾಗೂ ನನ್ನ ವಿದ್ಯಾರ್ಥಿಯಾದ ಡಾಕ್ಟರ್ ಸುಜಯ್ ಹಾಗೂ ನೆರೆದಿರುವ ಎಲ್ಲ ರಕ್ತದಾನಿಗಳೇ, ಈ ಕಾಲೇಜಿನ ಅಧ್ಯಾಪಕ ವೃಂದದವರೇ, ನಮ್ಮ ವೈದ್ಯಕೀಯ ಕಾಲೇಜಿನಿಂದ ಬಂದಂತಹ ಈ ರಕ್ತದಾನ ಶಿಬಿರ ನಡೆಸಿಕೊಳ್ಳಲು ಬಂದಂತಹ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ಶ್ರೀ ತಡಮಾಳ ಜಗದ್ಗುರು ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಶ್ರದ್ಧಾಂಜಲಿ ಸಮಾರಂಭ, ಇದನ್ನು ಅರ್ಥಗರ್ಭಿತವಾಗಿ ನಡೆಸಿಕೊಡ್ತಾ ಇರೋದು ತಾವುಗಳು. ಗಾಂಧೀಜಿಯವರು ಹೇಳಿದ್ರು, ಶಿಕ್ಷಣ ಸಂಸ್ಥೆಯನ್ನು ಒಂದು ತೆರೆದರೆ ನೀವು ಅದು 100 ಸೆರೆಮನೆಗಳನ್ನ ಮುಚ್ಚಿದಂತೆ ಅಂತ. ಆ ನಿಟ್ಟಿನಲ್ಲಿ ಸಿರಿಗೆರೆ ಸಂಸ್ಥೆ ಎಷ್ಟೊಂದು 100 ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ಕೊಟ್ಟು ಅವ್ರನ್ನ ಸತ್ಪ್ರಜೆಗಳನ್ನಾಗಿ ಮಾಡಕ್ಕೆ ಬಹಳ ಪ್ರಯತ್ನಿಸ್ತಿದ್ದಾರೆ. ಬಹಳಷ್ಟು ಜನ ಬಹಳ ಸತ್ಪ್ರಜೆಗಳಾಗಿ ನಿಜವಾಗ್ಲೂ ಈ ಒಂದು ಭಾರತ ದೇಶದ ಆಸ್ತಿ ಅನ್ನೋ ರೀತಿಯಲ್ಲಿ ಹೊರಹೊಮ್ಮುತ್ತಿದ್ದಾರೆ. ಈಗ ತಾನೇ ಶ್ರೀಯುತ ಬಸವಂತಪ್ಪನವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅವರ ಒಂದು ಶಾಲೆಯ ಶಿಕ್ಷಣ ಹೇಗಿತ್ತು, ಅವರು ಆ ರೀತಿ ನೀವು ಸಹ ಅತ್ಯುತ್ತಮವಾದ ಮಾನವೀಯ ಗುಣಗಳನ್ನ ಹೊಂದಿ ಸತ್ಪ್ರಜೆಗಳನ್ನಾಗ್ತೀರಾ ಅಂತ ಆಶಿಸುತ್ತಾ, ಎಲ್ಲೇ ಕಾರ್ಯಕ್ರಮಗಳು ನಡೀಲಿ ಈ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ನನ್ನನ್ಸುತ್ತೆ ನಿಮ್ಮ ಕಾಲೇಜಿನ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ಈ ಒಂದು ಸಿರಿಗೆರೆ ಮಠದಲ್ಲಿ ಎಲ್ಲೇ ಕಾರ್ಯಕ್ರಮ ಆಗಲಿ, ದಿಸ್ ಇಸ್ ದ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ತೀನಿ. ಯಾಕಂದ್ರೆ ಪರೋಪಕಾರಾರ್ಥವಿದಂ ಶರೀರಂ ಅಂತ ನಾವು ಹೇಳ್ತೀವಿ. ನಾವು ಬದುಕಿದ್ದೀವಿ, ಹೌದು, ನಮಗಾಗಿಲ್ಲ, ಇನ್ನೊಬ್ಬರಿಗಾಗಿ ಸಹ ನಾವು ಬದುಕಿರಬೇಕು ಅನ್ನೋದು. ಇವತ್ತು ಯಾರೇ ನೀವು ಮುಂದೆ ಬಂದು ರಕ್ತದಾನ ಮಾಡ್ತಾ ಇದ್ದೀರಾ, ನೀವೆಲ್ಲ ಜೀವದಾನಿಗಳಾಗಿದ್ದೀರಾ. ಕಣ್ಣ ಮುಂದೆ ಇರುವಂತಹ ನಮಗೆ ಕಾಣುವಂತಹ ದೇವರು, ತಂದೆ ತಾಯಿ, ಗುರುಗಳ ಜೊತೆಗೆ ನೀವು ರಕ್ತದಾನ ಮಾಡಕ್ ಮುಂದೆ ಬಂದಿದ್ದೀರಾ. ನೀವು ನಮ್ಮ ಎಲ್ಲ ವಿಭಾಗದ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲ ನಾನು ನನ್ನ ಪೂರ್ವಕವಾದ ನಮನಗಳನ್ನ ವರ್ಧಿಸ್ತೇನೆ ನಾನು. ಯಾಕೆಂದ್ರೆ ನೋವಿಂದ ತುಂಬಾ ಒದ್ದಾಡ್ತಾ ಇರೋ ಪೇಷಂಟ್ಸ್ ನಾವು ನೋಡ್ತೀವಿ, ರಕ್ತ ಬೇಕು ಅಂತ ಬರ್ತಾರೆ. ನಾವ್ ಯಾಕೆ ರಕ್ತ ಹಣ ಕೊಡ್ಲಿಕ್ಕೂ ಸಹ ತಯಾರಿರ್ತಾರೆ ಜನ, ಆದ್ರೆ ಹಣ ಕೊಟ್ಟು ಕೊಂಡ್ಕೊಳ್ಳೋದಲ್ಲ ಇದು. ನೀವ್ 2 ಕೋಟಿ ಕೊಡ್ರಿ, 1 ಕೋಟಿ ಕೊಡ್ರಿ, ಅದ್ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಕ್ತವನ್ನು ನಾವು ಕೃತಕವಾಗಿ ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಬ್ಬ ಯಾರಿಗೆ ಒಂದು ರಕ್ತ ಬೇಕು ಅನ್ನೋ ಜೀವ ಉಳಿಸ್ಬೇಕು ಅಂದ್ರೆ ಅದು ನಿಮ್ಮಂತಹ ದಾನಿಗಳಿಂದ. ನೀವು ಎಂತ ದಾನಿಗಳು. ನಮ್ಮ ಮನೆಗೆ ಯಾರೇ ಆಗ್ಲಿ ಅತಿಥಿಗಳು ಬರ್ತಾರೆ ಅಂದ್ರೆ ನಾವು ನಿನ್ನೆ ಮೊನ್ನೆ ಮಾಡಿ ತಗೊಂಡು ತಿಂತೀವೋ ಏನೋ, ಆದ್ರೆ ಅತಿಥಿಗಳಿಗೆ ಹೊಸದಾಗಿ ಮಾಡಿ ಬಡಿಸ್ತೀವಲ್ಲ, ಏನೇ ಇಲ್ಲದೆ ಹೋದ್ರು ಪಕ್ಕದ ಮನೆಗೆ ಹಾಲು ತಗೊಂಡ್ ಬಾ, ಏನೋ ತಗೊಂಬ, ಬಿಸಿ ಬಿಸಿ. ಆದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ನೋಡಿ ಯಾವ ರೀತಿ ನಾವು ಅತಿಥಿಗಳನ್ನ ಸತ್ಕಾರ ಮಾಡ್ತೀವಿ. ಆತರ ರೋಗಿಗೆ ನಾವು ರಕ್ತ ಕೊಡ್ತೀನಿ ಅಂದ್ರೆ ನಾನು ಆರೋಗ್ಯವಾಗಿರ್ಬೇಕು, ನನ್ನ ಆರೋಗ್ಯವಂತ ಚೆನ್ನಾಗಿರುವಂತಹ ರಕ್ತ ಮಾತ್ರ ಇನ್ನೊಬ್ರು ಕೊಡ್ಬೇಕು ಅಂತ ಹೇಳ್ಬೇಕು. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಆರೋಗ್ಯ, ನೀವು ಚೆನ್ನಾಗಿದ್ದು ನಿಮ್ಮ ರಕ್ತ ಕೆಂಪಿಗೆ, ಎಲ್ಲ ರಕ್ತ ಕೆಂಪಿಗಿರುತ್ತೆ. ಆದ್ರೆ ಕೆಂಪಿನಲ್ಲಿ ಸ್ವಲ್ಪ ವಿಧ ವಿಧವಾದ ಬಣ್ಣ ಇರುತ್ತಲ್ವಾ. ಸರಿಯಾದ ಕೆಂಪು ಅಂತ ಹೇಳಿದ್ರೆ ಅದರಲ್ಲಿರೋ ಕೆಂಪಾಗ್ಲಿಕ್ಕೆ ಕಾರಣ ಗೊತ್ತು ನಿಮ್ಗೆ, ಹಿಮೋಗ್ಲೋಬಿನ್ ಅಂತ. ಸೊ ಅದ್ರಲ್ಲಿ 12 ಗ್ರಾಮ್ಗಿಂತ ಹೆಚ್ಚಿಗೆ ಹಿಮೋಗ್ಲೋಬಿನ್, ಚೆನ್ನಾಗಿರೋ ರಕ್ತ. ಮತ್ತೆ ಯಾವುದೇ ಒಂದು ಸೋಂಕು ಇರಬಾರದು. ನಿಮ್ಗೊತ್ತು ಲೈಂಗಿಕ ಸಂಪರ್ಕದಿಂದ ಬರುವಂತಹ ಸೋಂಕು, ಏಡ್ಸ್ ಅದೆಲ್ಲರಿಗೂ ಗೊತ್ತು. HIV ಅಂತ ಹೇಳ್ತೀವಲ್ಲ, ಇನ್ಫೆಕ್ಷನ್, ಹೆಪಟೈಟಿಸ್ ಒಂದು ಗೊತ್ತು. ಅದು ಬಿಟ್ಟು ಹೆಪಟೈಟಿಸ್ ಅಲ್ಲಿ 2 ತರ, ಕಾಮಾಲೆ ಅಂತ ಹೇಳ್ತೀವಲ್ಲ. ಇವೆಲ್ಲ ರಕ್ತ ಯಾರಿಗೆ ಒಂದು ಸೋಂಕಿರುತ್ತೆ ಅಂತಹ ರಕ್ತನ ತಗೊಂಡು ನಾವು ಕೊಡೋದಿಲ್ಲ ಪರೀಕ್ಷೆ ಮಾಡಿ. ಸೊ ಯಾವುದೇ ಒಂದು ಇಲ್ಲಪ್ಪ ನಾನು ಆರೋಗ್ಯವಾಗಿದ್ದೇನೆ, ನನ್ನ ರಕ್ತ ಕೊಟ್ರೆ ಇನ್ನೊಬ್ರು ಆರೋಗ್ಯವಾಗಿರ್ಬೇಕು ಅಂತ ಆ ರೀತಿ ನಿಮ್ಮ ಒಂದು ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬೇಕು. ಮತ್ತೆ ನೀವೆಲ್ಲ ಸ್ವಯಂ ಪ್ರೇರಿತ ರಕ್ತದಾನಗಳು. ಸ್ವಯಂ ಪ್ರೇರಿತ ರಕ್ತದಾನ ಅಂದ್ರೆ ಏನು? ನಾನು ರಕ್ತ ಇನ್ನೊಬ್ಬರಿಗೆ ಕೊಡ್ತೇನೆ. ಯಾರಿಗೆ ಕೊಡ್ತಾ ಇದ್ದೇನೆ? ಯಾರದೇ ಆಗ್ಲಿ ಒಂದು ಜೀವ ಉಳಿಬೇಕು. ಅದು ನಮ್ಮ ಅಪ್ಪ, ನನ್ನಮ್ಮ, ನನ್ನ ಮಗು, ನನ್ನ ಅಣ್ಣ, ನನ್ನ ತಂಗಿ ಅಲ್ಲ. ಅವರಿಗೋಸ್ಕರ ಅವ್ರದೇ ಜೀವ ಉಳಿಬೇಕು ಅಂತ ಕೊಟ್ರೆ ನಿಮ್ಮಲ್ಲಿ ಒಂದು ಪ್ರತಿಫಲ ಇದೆ, ನನ್ನವರು ಅಂತ. ಎಲ್ಲರನ್ನೂ ನೀವು ನನ್ನವರು ಅಂತ ನೋಡುವಂತಹ ದೃಷ್ಟಿ. ನಾನು ಕೊಟ್ಟಂತಹ ರಕ್ತ ಯಾರದೇ ಒಂದು ಜೀವನ ಉಳಿಸ್ಲಿ ಅಂತ ಮುಂದೆ ಬರ್ತಾ ಇದ್ದೀರಾ. ಮತ್ತೆ ಆ ಕೊಟ್ಟಂತಹ ರಕ್ತಕ್ಕೆ ನೀವು ಮುಂಚೆ ಎಲ್ಲ ಪ್ರೊಫೆಷನಲ್ ಡೋನರ್ಸ್ ಅಂತಿತ್ತು, ಹಣಕ್ಕೋಸ್ಕರ ರಕ್ತ ಕೊಡ್ತಾ ಇದ್ರು. ಅಥವಾ ನೀವು ಯಾರೋ ನಮ್ ಟೀಚರ್ ಮಗು ಕೊಟ್ಟೆ, ನಮ್ ಟೀಚರ್ ಅಂಕ ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ, ಅದ್ರ ಹೆಸರಿಗೆ ನೋಡಿ ನಿಮ್ಮಲ್ಲಿ ಏನು ಪ್ರತಿಫಲ ಬಯಸ್ತಾ ಇಲ್ಲ. ನೀವು ಒಂದು ಸತ್ಕಾರ್ಯಕ್ಕೆ ಮುಂದೆ ಬಂದ್ರಿ. ನೀವೆಲ್ಲ ಸ್ವಯಂ ಪ್ರೇರಿತ ರಕ್ತದಾನಿಗಳು. ಯಾರೇ ಆಗಿ 18 ವರ್ಷದಿಂದ 60 ವರ್ಷದವರೆಗೂ
ರಕ್ತದಾನ ಮಾಡ್ಲಿಕ್ಕೆ ಅರ್ಹರಿರ್ತಾರೆ. ಸುಮಾರು ಜನ ಮಕ್ಕಳು ನಮ್ಮ ಕಾಲೇಜಿಗೆ ಬರ್ತಾರೆ. 18ನೇ ವರ್ಷದ ಹುಟ್ಟಿದ ಹಬ್ಬ ಅವರ ಫಸ್ಟ್ ಬ್ಲಡ್ ಡೋನರ್, ತುಂಬಾ ಖುಷಿಯಾಗಿ ಬರ್ತಾರೆ. ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಡೊನೇಟಿಂಗ್ ಬ್ಲಡ್, ನಂದು 18ನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಬಂದು ರಕ್ತದಾನ ಮಾಡಿ ದೇ ಬಿಗಿನ್ ದೇರ್ ಬ್ಲಡ್ ಡೊನೇಷನ್ ಅಂತ. ಸೊ ಆ ತರ ನೀವು ಎಷ್ಟು ಜನ ರಕ್ತದಾನ ಮಾಡಿದ್ದೀರಾ ಗೊತ್ತಿಲ್ಲ, ಮಾಡಿದ್ದೀರಾ? ಎಷ್ಟು ಕೈ ಎತ್ತೀರಾ? ಎಷ್ಟು ಜನ ರಕ್ತದಾನ ಮಾಡಿದ್ದೀರಾ? ವೆರಿ ಗುಡ್, ಖುಷಿಯಾಗಿ ಕೈ ಎತ್ತಬೇಕು ನೋಡಿ. ಇನ್ನೆಷ್ಟು ಜನ ನೀವು ಮಾಡಿದ್ರೆ ಏನು ತೊಂದರೆ ಇಲ್ಲ. ಇವನ್ ಯು ಆರ್ ಆಲ್ ಗೋಯಿಂಗ್ ಟು ಬಿಕಮ್ ದ ಬ್ಲಡ್ ಡೋನರ್ಸ್. ಅಂದ್ರೆ ನೀವೆಲ್ಲ ರೋಲ್ ಮಾಡೆಲ್ಸ್ ಆಗ್ತೀರಾ ಇನ್ನೊಬ್ಬರಿಗೆ ಅಂತ ನಾವು ಹೇಳ್ತೀವಿ. ದಾನ ಮಾಡೋದು ಇನ್ನೊಬ್ಬರಿಗೆ ತಿಳಿಬಾರ್ದು ಅಂತ, ಆದ್ರೆ ರಕ್ತದಾನ ಮಾಡ್ತಿರಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ನಿಮ್ಮನ್ನ ನೋಡಿ ಇನ್ನೊಂದು 4 ಜನ ಅವ್ನ್ ಬ್ಲಡ್ ಕೊಟ್ಟಿದ್ದಾನೆ ನಾ ಕೊಡೋಣ ಬಾ ಅಂತ ಬರ್ತಾರೆ. ಖುಷಿಯಿಂದ ಬರ್ಬೋದು. ಇನ್ನೊಬ್ಬ ಅವನೇ 1 ಸತಿ ಕೊಟ್ಟಿದ್ದಾನ ನಾನ್ ಕೊಡ್ತೀನಿ 4 ಸತಿ ಅಂತ ನಿಮ್ಮ ದ್ವೇಷ ಭಾವನೆ ಪರವಾಗಿಲ್ಲ. 2 ಸಂಸ್ಕಾರಗಳಲ್ಲಿ ತೊಡಗಿಸ್ಕೊಡೋದು ಅಂತ. ಹುಡುಗಿಯರಷ್ಟೇ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಹುಡುಗಿಯರು ಮುಂದೆ ಬಂದು ರಕ್ತದಾನ ಮಾಡಿದ್ರೆ ಅಂತ ನಾನು ಹೇಳ್ತೀನಿ, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹುಡುಗಿಯರಲ್ಲಿ ರಕ್ತಹೀನತೆ ಅನಿಮಿಯಾ ಅನ್ನೋದು ತುಂಬಾ ಜಾಸ್ತಿ ಇದೆ. ನೀವು ರಕ್ತದಾನ ಮಾಡಿದ್ರೆ ಒಂದು ಹುಡುಗಿ ಬಂದ್ರೆ 10 ಜನ ಹುಡುಗರು ಬರ್ತಾರೆ. ನಮ್ಮ ಕಾಲೇಜ್ ಹೋದ್ರೆ ಹೇಳ್ತಾರೆ ಹುಡುಗಿಯರಿಂದ ಸ್ಟಾರ್ಟ್ ಮಾಡಿದ್ರೆ ಹುಡುಗಿಯರ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ತುಂಬಾ ಜನ ಕೊಡ್ತಾರೆ. ಮತ್ತೆ ದಟ್ ಟಾಕ್ಸ್ ಅಬೌಟ್ ದ ಲೇಡೀಸ್. ಹೆಣ್ಮಕ್ಳು 4 ತಿಂಗಳಿಗೆ ಒಂದ್ಸತಿ ಕೊಡ್ಬೋದು. ನೀವು ರಕ್ತದಾನ ಮಾಡುವಂತಹ ಒಂದು ಪೊಸಿಷನ್ ಇದ್ದೀರಾ ಅಂದ್ರೆ ಯು ಆರ್ ವೆರಿ ಹೆಲ್ತಿ ಅಂತ. ನೀವು 3 ತಿಂಗಳಿಗೆ ಒಂದ್ಸತಿ ರಕ್ತ ಕೊಡ್ಬೋದು. ಬರೀ ನಾವು 350ರಿಂದ 450 ml ಅಷ್ಟೇ ತಗೊಳ್ತೀವಿ, ಹೆದರ್ಕೊಳ್ಬೇಡಿ. ನಮಗೆ ಮುಖ್ಯ ಬೇಕಾಗಿರೋದು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ. ನೀವು ಒಂದ್ಸತಿ ಕೊಟ್ರಿ ರಕ್ತ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಕೊಡ್ತೀರಾ, ಮತ್ತೆ ಯು ಶುಡ್ ಬಿಕಮ್ ದ ಬ್ಲಡ್ ಡೋನರ್. ಯಾರೋ ಬಂದ್ರಪ್ಪ ನಮ್ಮ ರಕ್ತ ಹೀರ್ಬಿಡ್ತಾರೆ ಅಲ್ಲ. ಸೊ ನಿಮ್ಮ ಆರೋಗ್ಯ ಅದು ನಮ್ಮ ಕಾಳಜಿ. ನೀವು ಚೆನ್ನಾಗಿದ್ರೆ ಮಾತ್ರ ನಾವು ರಕ್ತ ತಗೊಳ್ತೇವೆ. ಸೊ ನಂತರದಲ್ಲಿ ನಿಮ್ಗೆ ಖುಷಿ ಆಗುತ್ತೆ, ಆ ಸಂತೋಷ ಇರುತ್ತಲ್ಲ, ನನ್ನಿಂದ ಏನೋ ತುಂಬಾ ಉಪಕಾರ ಆಯ್ತು ಒಬ್ಬರಿಗೆ. ನೀವು ಕೊಟ್ಟಂತಹ 1 ಯೂನಿಟ್ ರಕ್ತ 3 ಜನಕ್ಕೆ ನಾವು ಕೊಡ್ತೀವಿ ನೋಡಿ. 3 ಜೀವಗಳನ್ನ ನೀವು ಉಳಿಸ್ತೀರಾ. ಅದು ಯಾರಿಗೆ ಸಾಧ್ಯ? ಒಂದ್ 40 ವಯಸ್ಸು 45 ವಯಸ್ಸಾಗಿ ಕೆಲವರು ಅಯ್ಯೋ ಹೌದಪ್ಪ ನಾನು ಬ್ಲಡ್ ಡೊನೇಷನ್ ಮಾಡ್ಬೇಕು ಅಂದ್ರೆ ಅಷ್ಟೊತ್ತೊಳಗೆ ಅವರಿಗೆ ಡಯಾಬಿಟಿಸ್ ಬಂದಿರ್ಬೋದು, ಹೆಚ್ಚಿನ ರಕ್ತದೊತ್ತಡ ಬಂದಿರ್ಬೋದು, ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ತುಂಬಾ ಜನ ಹೇಳ್ತಾರೆ ನಾವು ಕೊಡ್ಬೇಕು ಅನ್ಕೋತೀವಿ, ಎಲ್ಲಿ ಕೊಡ್ಬೇಕು ಗೊತ್ತಾಗಲ್ಲ. ನೋಡಿ ಕಾಲೇಜಲ್ಲಿ ಯುವರ್ ಪ್ರಿನ್ಸಿಪಲ್, ಯುವರ್ ಸ್ಟಾಫ್ ದೇ ಆರ್ ಇನ್ವಾಲ್ವ್ಡ್. ಅವರು ನಿಮ್ಗೆ ಒಂದು ಸರಿಯಾದ ಹಾದಿಯನ್ನ ತೋರಿಸ್ತಾರೆ. ಸೊ ನಾವೇ ಬಂದಿರೋದ್ರಿಂದ ತುಂಬಾ ಜನ ಹೌದಪ್ಪ ಲೆಟ್ ಮೀ ಸ್ಟಾರ್ಟ್ ಡೊನೇಟಿಂಗ್ ಅಂತ ಇದು ನಿಮ್ಗೆ ಬಿಗಿನಿಂಗ್ ಆಗುತ್ತೆ. ಅಷ್ಟೊಂದು ಒಳ್ಳೆ ಕಾರ್ಯ. ನಮ್ಮ ಸಿರಿಗೆರೆ ಮಠ ಹೇಗಿದೆ ಜಾತ್ಯತೀತ ಮಠ ಅಂತ ಬಹಳ ಜನ ಹೇಳ್ತಾ ಇದ್ರು ಪ್ರೊಫೆಸರ್ ಅವರು. ನಾನು ಹೇಳ್ತೀನಿ ರಕ್ತ ನಿಧಿ ಅಂದ್ರೆ ಜಾತ್ಯತೀತತೆ ನೋಡ್ಬೇಕಲ್ಲ. ನೀವೆಲ್ಲೇ ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೊಡೆದಾಡ್ತೀರಾ, ಆದ್ರೆ ನಮ್ಮ ರಕ್ತ ನಿಧಿಯಲ್ಲಿ ಯಾರು ಹೊಡೆದಾಡಲ್ಲ. ಅಲ್ಲಿ ಹೇಳ್ತೀನಿ ನಾನು, ಕೇಸರಿ ಬಿಳಿ ಹಸಿರು 3 ಸೇರಿ ಭಾರತದ ಬಾವುಟ ಆಗುತ್ತೆ ಅಂದ್ರೆ ಅಲ್ಲಿ ಸಾಯ್ತಾ ಇರ್ತಾರೆ ಪೇಷಂಟ್ ಅಂತ ಹೇಳಿದ್ರೆ ನಮ್ಗೆ ನಮ್ಮವ್ರನ್ನ ಉಳಿಸ್ಕೊಳ್ಬೇಕು ಅಂತ ಕಾಳಜಿ ಇರುತ್ತೆ ಹೊರತು ಯಾರೇ ಬಂದು ನಮ್ಗೆ ನಾನು ಮುಸ್ಲಿಂ ರಕ್ತ ಕೊಡಿ, ನಾನು ಹಿಂದೂ ರಕ್ತ ಕೊಡಿ ಯಾರು ಕೇಳೋದಿಲ್ಲ. ನೀವ್ ಆಚೆ ಹೊಡೆದಾಡಬಹುದು, ಎಂತದೇ ಕಷ್ಟ ಆಗಲಿ ಇಲ್ಲಿ ಬಂದು ಕೇಳೋದು ಯಾವ ಗುಂಪಿನ ರಕ್ತ ಅಂತ ನೋಡಿ. ಅಲ್ಲಿ ನಾವು ಮನುಷ್ಯರನ್ನ ವಿಭಜನೆ ಮಾಡುದು ಬರೀ ರಕ್ತ ಗುಂಪುಗಳ ಮೇಲೆ. ಮತ್ತೆ ನಾವೆಲ್ಲ ಚೆನ್ನಾಗಿದ್ರೆ ಬರೀ ಹೆಣ್ಣು ಗಂಡು ಅಂತ ಹೇಳ್ತೀವಿ ಹೊರತು ಅಲ್ಲಿ ಜಾತಿ ಮತ ನಮ್ಗೆ ಧರ್ಮ ಯಾವುದೇ ಒಂದು ಬರೋದೇ ಇಲ್ಲ, ಅದು ಅಡ್ಡಿ ಬರೋದೇ ಇಲ್ಲ. ಸೊ ನೀವು ಕೊಟ್ಟಂತಹ ರಕ್ತ 24 ಗಂಟೆಗಳಲ್ಲಿ ನಿಮಗೆ ಆ ರಕ್ತದ ಒಂದು ನೀರಿನ ಅಂಶ ಬಂದ್ಬಿಡುತ್ತೆ ನಿಮ್ಮ ದೇಹದಲ್ಲಿ. 15 ದಿವಸದಲ್ಲಿ ಎಲ್ಲ ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಸೊ ನೀವು ಈಗ ಚಿಕ್ಕ ಹುಡುಗರು ನಿಮ್ಮ ಬೋನ್ ಮ್ಯಾರೋ ಅಂತ ಮೂಳೆ ಒಳಗೆ ರಕ್ತ ಉತ್ಪತ್ತಿ ಆಗೋದು ಏನು ತೊಂದರೆ ಆಗೋದಿಲ್ಲ, ಚೆನ್ನಾಗಿ ವೃದ್ಧಿ ಆಗ್ತಾ ಇರುತ್ತೆ. ರಕ್ತದಲ್ಲಿ 3 ಕಣಗಳಂತ ನಿಮ್ಗೆ ಗೊತ್ತು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್. ನಾವು ಕೊಡದೆ ಹೋದ್ರೂ ರಕ್ತ ಏನಾಗುತ್ತೆ, ಕೆಂಪು ರಕ್ತ ಕಣಗಳ ಜೀವಾವಧಿ ಬರೀ 120 ದಿವಸ ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ. ಬಿಳಿ ರಕ್ತ ಕಣಗಳು ಇರೋದು ಕೇವಲ 4 ರಿಂದ 8 ಗಂಟೆ ಅಷ್ಟೇ, ಅದು ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ. ಈ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ಡೆಂಗು ಜ್ವರ ಬಂದು ನೀವು ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಬ್ಲಡ್ ಬೇಕು ಅಂತ ಒದ್ದಾಡಿದ್ದು ಅವು ಬರೀ 1 ವಾರ ಇರುತ್ತಷ್ಟೇ. ಸೊ ಕೊಡದೆ ಹೋಗ್ಲಿ ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ. ಸೊ ನೀವು ಕೊಡೋದ್ರಿಂದ ಹೊಸ ರಕ್ತ ಬರುತ್ತೆ, ನಿಮ್ಗೆ ಅನೇಕ ಕಾಯಿಲೆಗಳು ಬರೋದಿಲ್ಲ. ಹೃದಯಾಘಾತ ಆಗ್ಲಿ ಬರುವುದಿಲ್ಲ, ಹೃದಯದ ರಕ್ತದಲ್ಲಿರುವ ಕೊಬ್ಬಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.
ಯಾರು ರಕ್ತ ಕೊಟ್ಮೇಲೆ ದಪ್ಪ ಆಗಲ್ಲ. ಅದೊಂದು ತುಂಬಾ ತಪ್ಪು ಕಲ್ಪನೆ, ಬಿಟ್ಬಿಡ್ರಿ. ರಕ್ತ ಕೊಟ್ರೆ ಸಣ್ಣನೋ ಆಗ್ತೀವಿ ಅನ್ಕೋಬೇಡಿ, ಸಣ್ಣನೋ ಆಗೋದಿಲ್ಲ. ಏನು ಅದ ದೇಹದಲ್ಲಿರುವ ಆತರ ಒಂದು ಫ್ಯಾಟ್ ಮೇಲೆ ಏನಿಲ್ಲ, ನಿಮ್ಮ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ, ಹೊಸ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತೆ ಎಷ್ಟೊಂದು ನಾನು ಇಷ್ಟು ಒಳ್ಳೆ ಕಾರ್ಯ ಮಾಡಿದ್ದೀನಲ್ಲ ಅಂತ ಆ ಒಂದು ಸಂತೋಷ ಸಿಗುತ್ತಲ್ಲ, ಅದನ್ನ ಆಧ್ಯಾತ್ಮಿಕ ಶಾಂತಿ, ತೃಪ್ತಿ ಅಂತ ಹೇಳ್ತೀನಿ. ದಟ್ ಯು ಹ್ಯಾವ್ ಟು ಫೀಲ್. ನಿಮಗೆ ಅನ್ಸುತ್ತೆ ಆ ಖುಷಿಯನ್ನು ಮತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ನಲ್ಲಪ್ಪ ನಾನು ಅಂತ. ಇವತ್ತೊಂದು ದಿವಸ ರಕ್ತ ಕೊಟ್ಮೇಲೆ ನೀವು ಬಿಸಿಲಲ್ಲಿ ಓಡಾಡೋದಾಗ್ಲಿ ಅಥವಾ ಬೈಕ್ ಮೇಲೆ ಹೋಗೋದಾಗ್ಲಿ ಮಾಡಬೇಡಿ, ಏನೂ ಆಗಲ್ಲ. ಆದ್ರೆ ಕೆಲವರಿಗೆ ರಕ್ತ ನೋಡಿದ ತಕ್ಷಣ ಸ್ವಲ್ಪ ಕಟ್ಕತ್ಲೆ ಬಂತು ಅಂತ ಭಯ ಆಗತ್ತೆ. ರಕ್ತ ಅನ್ನೋದು ಸ್ವಲ್ಪ ಭಯ, ನೀವು ಎಷ್ಟೇ ಚೆನ್ನಾಗಿದ್ರು ಆ ಭಯ ಬರುತ್ತೆ. ಹೆದರಿಕೆ ಬೇಡ. ಅಂದ್ರೆ ಒಬ್ಬರೇ ಹೋಗುವಾಗ ಏನಾದ್ರು ಆಗ್ಬೋದು ಅಂತ ಹೇಳ್ತೀನಿ. ಆದ್ರೆ ನಮ್ಮ ಹುಡುಗರು ಎಷ್ಟೇ ಹೇಳಿದ್ರೆ ನನ್ಗೇನಾಗಲ್ಲ ಮೇಡಮ್, ಈಗಲೇ ಹೋಗ್ತೀನಿ ಅಂತ ಬೈಕ್ ತಗೊಂಡು ಹೋಗ್ತಾರೆ. ಅದಿದ್ರೆ ಸರಿ. ಆದ್ರೆ ಸ್ವಲ್ಪ ಜಾಸ್ತಿ ನೀರಾಗ್ಲಿ, ನೀರಿನ ಅಂಶ ಇರುವಂತಹ ಒಂದು ಆಹಾರ ತಗೊಳ್ಳಿ. ನೀವು ಕೊಟ್ಟ ತಕ್ಷಣ ಒಂದು ಜ್ಯೂಸ್ ಕೊಡ್ತೀವಿ, ನಂತರದಲ್ಲಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಏನಾದ್ರೂ ಸರಿ. ಆರಾಮ್ಸೆ ಏನು ಊಟ ಮಾಡ್ಕೊಂಡಿರ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು ಹರಪನಹಳ್ಳಿ ಕಾಲೇಜ್ ಹೆಸರು ಮತ್ತೊಬ್ಬರೇ ADV ಕಾಲೇಜ್ನಲ್ಲೇನೋ NCC ಹುಡುಗರನ್ನು ಸೇರಿಸ್ಕೊಂಡಿದ್ರು. ನಾನು ನಿಮ್ಮ ಉದಾಹರಣೆ ದಾವಣಗೆರೆಯಲ್ಲಿ ಎಲ್ಲಾ ಕಡೆ ಹೇಳಿದೆ, ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿದ್ರು ಹುಡುಗರು ಅಂದ್ರೆ, ಏನಂದ್ರೆ ಹೊಲದ ಕೆಲಸ ಮಾಡಿ ಬರ್ತೀವಿ ಮೇಡಮ್ ಅಂತ ಹೇಳಿದ್ರು. ಒಳ್ಳೆ ಮುದ್ದೆ ಆಗ್ಲಿ ಜೋಳ ತಿಂದು ರಿಯಲಿ ಹೆಲ್ತಿ. ನಾನು ಎಲ್ರಿಗೂ ಹೇಳಿದೆ, ಸಿಟಿನಲ್ಲಿ ನೀವೇನು ಹುಡುಗರು ಹಿಂಗಿದ್ದೀರಾ, ಹರಪನಹಳ್ಳಿ ಹೋಗಿ ಹುಡುಗರು ನೋಡ್ಕೊಂಡ್ ಬಂದ್ರಿ, ಬೆಳಗ್ಗೆ ಹೊಲದ ಕೆಲಸ ಮಾಡ್ತೀವಿ, ಕಾಲೇಜಿಗೆ ಬರ್ತೀವಿ. Really they had that healthy, you know. ಎಲ್ಲ ಬಹಳ ಚೆನ್ನಾಗಿದ್ರು ಹುಡುಗರು. ಸೊ ನೀವು ಸುಮಾರು ಜನ ಯು ಆಲ್ ಲುಕ್ ಹೆಲ್ತಿ. ಹಾಗೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿದ್ರೆ ಇನ್ನೊಬ್ಬರನ್ನ ಚೆನ್ನಾಗಿಟ್ಕೊಳ್ಬಹುದು ಅಂತ. ಮತ್ತೆ ಆರೋಗ್ಯದಲ್ಲಿ ನಮ್ಮ ಹಿಮೋಗ್ಲೋಬಿನ್ ವೃದ್ಧಿಸುವಂತಹ ಆಹಾರ ಹೆಣ್ಮಕ್ಳು ಎಲ್ಲ ನೀವು ತಗೊಳ್ಳೇಬೇಕು. ಯಾರೇ ಆಗ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಸುಸ್ತು ಬಿದ್ದೋಗ್ತೀನಿ ಅಂದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಹೆಣ್ಮಕ್ಳು ಎಲ್ಲ ಗಂಡ್ ಮಕ್ಳಿಗೆ ಸಮಾನವಾಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಆರೋಗ್ಯ ದೃಷ್ಟಿ ಬಂದ್ರೆ ರಕ್ತಹೀನತೆ ಅಂತ. God has given you everything, you know, but you should know how to eat, best to eat. ಬರೀ ನಾಲ್ಗೆಗೆ ರುಚಿಯಾದಂಥದ್ದಲ್ಲ, ಹಿಮೋಗ್ಲೋಬಿನ್ ವೃದ್ಧಿ ಆಗುವಂತಹದ್ದು, ಕಬ್ಬಿಣದ ಅಂಶ ಇರುವಂತಹ ಆಹಾರ. ಯಾರು ಕಾಲೇಜಿಗೆ ನೀವು ಬರೀ ಹೊಟ್ಟೆನಲ್ಲಿ ಬರಬೇಡಿ. ಅಟ್ಲೀಸ್ಟ್ ಡ್ರಿಂಕ್ ಗ್ಲಾಸ್ ಆಫ್ ಮಿಲ್ಕ್ ಅಂಡ್ 1 banana. ಹಂಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಾಮರ್ಥ್ಯ, ಓದಿನ ಸಾಮರ್ಥ್ಯ ಸ್ವಲ್ಪ ಚೆನ್ನಾಗುತ್ತೆ ಕಾಲೇಜಿಗೆ ಹಂಗೆ ಬಂದ್ರೆ. ಹಸಿರು ಸೊಪ್ಪು, ತರಕಾರಿ, ಅನ್ನ ತಿಂದ್ರೆ ದಪ್ಪ ಆಗ್ತೀನಿ ಏನಿಲ್ಲ, ಏನಾದ್ರೂ ತಿಂದ್ರಿ, ತಿಂದ ನಂತರ ಚೆನ್ನಾಗಿ ವ್ಯಾಯಾಮ, ಕೀಪ್ಸ್ ಯು ವೆರಿ ಹೆಲ್ತಿ ಅಂಡ್ ಸ್ಟ್ರಾಂಗ್ ಅನ್ನೋದು ಚೆನ್ನಾಗಿ ತಿಳ್ಕೊಂಡು ಗಟ್ಟಿಯಾಗಿದ್ರೆ ನಮ್ಮ ಮುಂದಿನ ಸಂತತಿ, ಮುಂದಿನ ಪೀಳಿಗೆ ಅಂದ್ರೆ ನಾವು ನಿಮ್ಮನ್ನ ನೋಡೋದು. ಹುಟ್ಟುವಂತಹ ಮಕ್ಕಳು ಮುಂದೆ ಎಲ್ಲ ನೀವು ಹೇಗಿದ್ದೀರಾ, ಹದಿಹರಿಯದ ಹೆಣ್ಮಕ್ಳು ನಿಮ್ಮ ಆರೋಗ್ಯವನ್ನ ಅವಲಂಬಿಸಿದೆ. ಯು ಶುಡ್ ಬಿ ವೆರಿ ಸ್ಟ್ರಾಂಗ್, ಹೆಲ್ತಿಯಾಗಿರ್ಬೇಕು. ನೀವು ಸಹ ರಕ್ತ ಹಾಕಿಸ್ಕೊಳ್ಳೋದಲ್ಲ ಹೆಣ್ಮಕ್ಳು ಅಂತ, ನಾನು ರಕ್ತದಾನಿ ಆಗ್ತೀನಿ, ನಾನು ರಕ್ತ ಕೊಡೋಕೆ ಮುಂದೆ ಬರ್ತೀನಿ ಅನ್ನುವಂಥ ಲೆವೆಲಲ್ಲಿದ್ರೆ ಖುಷಿ ಆಗುತ್ತೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿದ್ದಾರೆ ಅಂತ. ಅದಕ್ಕೆ ಬೇಕಾಗಿರೋ ಸರಿಯಾದ ಆಹಾರ ಕ್ರಮ, ಏನ್ ತಿನ್ಬೇಕು ಅದನ್ನೇ ನೋಡ್ಕೊಳ್ಳಿ. ಸೊ ಬೆಲ್ಲ, ನಾವು ಮುಂಚೆಲ್ಲ ಪಾನಕ ಅಂತ ಇದ್ವಿ, ಜ್ಯೂಸ್ ಆಗೋದು. ನಮ್ಮ ಪಾನಕ ಇಸ್ ಆಲ್ವೇಸ್ ಬೆಟರ್ ಯೂಸ್ ಬೆಲ್ಲ, ಪಾನಕ. ಸೊ ಬೆಲ್ಲದಲ್ಲೂ ಸಹ ಐರನ್ ಅಂಶ ಇದೆ. ನೀವು ಹಸಿರು ಸೊಪ್ಪು, ತರಕಾರಿ, ಕಾಳು, ಹಣ್ಣು, ದಿನ ಒಂದು ಬಾಳೆಹಣ್ಣು, ಸೀಸನಲ್ಲಿ ಏನ್ ಫ್ರೂಟ್ ಸಿಗೋದು ಅದೆಲ್ಲ ತಿನ್ಕೊಂಡು ಹೋದ್ರೆ ಖಂಡಿತ ನೀವು ನಿಮ್ಮ ಸೌಂದರ್ಯ ಚೆನ್ನಾಗಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಸೌಂದರ್ಯ ಯಾವುದೇ ಕಾಸ್ಮೆಟಿಕ್ ನಿಮ್ಗೆ ಸೌಂದರ್ಯ ಕೊಡೋದು ಕಷ್ಟ. ಹೆಲ್ತ್ ಶೋಸ್ ಅ ಗ್ಲೋ ಆನ್ ಯುವರ್ ಫೇಸ್ ಅನ್ನೋದು. ಸೊ ರಕ್ತದಾನಿಗಳಾಗಿ ಮುಂದೆ ಬಂದಿದ್ದೀರಾ, ರಕ್ತದಾನ ಮಾಡ್ರಿ. ನಿಮ್ಗೆ ಏನೇ ಒಂದು ಸಂಶಯ ಇದ್ರು, ಏನೇ ರಕ್ತದಾನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ದಯವಿಟ್ಟು ನಮ್ಮನ್ನ ಕೇಳಿ. ಆಮೇಲೆ ರಕ್ತದಾನ ಮಾಡಿದ್ಮೇಲೆ ಅಷ್ಟೇ ನಾನು ನಿಮ್ ಸರ್ ಹೇಳ್ತೀನಿ, ನನ್ನ ನಂಬರ್ ತಗೊಳ್ಳಿ. ನಾಳೆ ನಾಡಿದ್ದು ಏನಾದ್ರೂ ನಿಮ್ಗೆ ಸಂಶಯ ಇತ್ತು ಅನ್ನೋದ್ರೆ ನೀವು ಕೊಟ್ಟಂತಹ ರಕ್ತನ ನಾವು ಇವತ್ತು ತಗೊಂಡು ಹೋಗ್ತೀವಿ, ಅದೆಲ್ಲ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆನಲ್ಲಿ HIV, ಹೆಪಟೈಟಿಸ್ B, HCV ಎಲ್ಲ ಪರೀಕ್ಷೆ ಮಾಡ್ತೀವಿ. ನೀವು ನಿಮ್ಮ ರಿಸಲ್ಟ್ ತಿಳ್ಕೊಳ್ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ. ನಾನು ಬೇರೆಯವ್ರಿಗೆ ಹೇಳಲ್ಲ. ನಿಮ್ಮ ರಕ್ತದ ತಪಾಸಣೆ ಮಾಡಿದ ನಂತರ ಏನ್ ರಿಸಲ್ಟ್ ಅದೇ ನೀವೇ ತಿಳ್ಕೊಳ್ಳೋಕೆ ಯಾರು ಆ ಟೆಸ್ಟ್ ಮಾಡಿದಂಗಾಗುತ್ತೆ. ಇದೆಲ್ಲ ಟೆಸ್ಟ್ ಎಲ್ಲ ಮಾಡಿ ನಂತರ ಯಾವ ರೋಗಿಗೆ ರಕ್ತ ಬೇಕೋ ಅದನ್ನ ಹೊಂದಾಣಿಕೆ ಮಾಡಿ ಕೊಡ್ತೀವಿ. ಬರೀ ನೀವು ಪಾಸಿಟಿವ್ ಅಂದ್ರೆ ಇನ್ನೊಂದು ಪಾಸಿಟಿವ್ ಅಂದ್ರೆ ಕೊಡೋದಿಲ್ಲ. ನಿಮ್ಗೊತ್ತು 95% ಜನ ಪಾಸಿಟಿವ್ ಇರ್ತಾರೆ,
ಬರೀ 5ರಷ್ಟು ಜನ 5ರಿಂದ 15 ನೆಗೆಟಿವ್ ಅಂತ. ನೆಗೆಟಿವ್ ರಕ್ತ ನಂಗೆ ಸಿಗೋದಿಲ್ಲ, ಏನು ಭಯ ಬೇಡ. ಎಷ್ಟು ಜನಕ್ಕೆ ರಕ್ತ ಬೇಕಾಗುತ್ತೆ, ಯಾವುದೇ ಒಂದು ರಕ್ತದ ಗುಂಪು ರಕ್ತ ಬೇಕು ನಿಮ್ಗೆ ಅಂದ್ರೆ ಎನಿ ಟೈಮ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಪ್ರಾಂಶುಪಾಲರಿಗೆ ಹೇಳ್ತೇನೆ, ಬಿಕಾಸ್ ನೀವು ನಮ್ಗೆ ರಕ್ತ ಕೊಟ್ಟಿದ್ದೀರಾ. ಅವ್ರು ಹೇಳಿದ್ರು ಅಂದ್ರೆ ನಾವು ಕೊಡ್ತೇವೆ. ಇದೇ 3 ತಿಂಗಳಲ್ಲಿ ನಿಮಗೆ ಯಾರಿಗಾದ್ರೂ ಬೇಕು ನಿಮ್ಮ ಸಂಬಂಧಿಕರಿಗೆ ಅಂದ್ರೆ ಖಂಡಿತ ನಮಗೆ ಕರೆ ಮಾಡಿ, ಈಗ ಕೊಟ್ಬಿಟ್ರೆ ನಮಗ್ ಬೇಕಾದ್ರೆ ಅಂತ ಯೋಚನೆ ಬೇಡ. ನೀವು ಕೊಟ್ಟರು ಸರಿ, ಕೊಡ್ತೇವೆ ಸರ್. ನಿಮ್ಗೆ ಯಾರಿಗೆ ರಕ್ತ ಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ. ಆಮೇಲೆ ಒಂದೇ ಒಂದು ಮಾತು, ನಿಮ್ಮ ಹತ್ರ ನಾವು ಬಂದು ರಕ್ತ ತಗೊಂಡು ಹೋಗ್ತಾ ಇದೀವಿ, ಅದು ಯಾರೇ ಪೇಷಂಟ್ ರಕ್ತ ಅಂತ ಕೇಳಕ್ಕೆ ಬಂದಾಗ ನಾವು ಅವ್ರ ಹತ್ರ 500 ರೂಪಾಯಿ ಚಾರ್ಜ್ ಮಾಡ್ತೀವಿ. ನೀವು ಇಲ್ಲಿ ಫ್ರೀ ತಗೊಂಡು ಹೋಗಿ ಅಲ್ಲಿ ದುಡ್ಡು ಮಾಡಿದೆ ಅಂತ ಖಂಡಿತ ಹೇಳ್ಬೇಡಿ. ಅಟ್ಲೀಸ್ಟ್ ನಮ್ಮ ರಕ್ತ ನಿಧಿಯಲ್ಲಿ ಆ ಒಂದು ಹಣದ ದಾಖಲೆ ಇಲ್ಲ. ಯಾಕೆ 500 ರೂಪಾಯಿ ತಗೊಳ್ತೀವಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಖರ್ಚು ಮಾಡಿರ್ತೀವಲ್ಲ, ಹಣ ನಾವು ಟೆಸ್ಟ್ ಮಾಡಿ 300 ರೂಪಾಯಿ ಆಗುತ್ತೆ. ಮತ್ತೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು, ಉಪಕರಣಗಳು ಏನ್ ನಾವು ಮೂಡಿಗೆ ಹಾಕಿ ತಗೊಂಡಿರ್ತೀವಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಖರ್ಚು ತಗೊಳ್ತೀವಿ. ನಮಗೆ ನ್ಯಾಕೋ ಎಲ್ಲ 700 ರೂಪಾಯಿ ತಗೊಂಡಿರ್ತೀವಿ, ನಮ್ಗೆ 700 ರೂಪಾಯಿ ಹೋಗಿಲ್ಲ. ಬಿಕಾಸ್ ನಾವೆಲ್ಲರಿಗೂ ಅಂದ್ರೆ ಯಾರೇ ನರ್ಸಿಂಗ್ ಹೋಗಿದ ಬರಲಿ, CG ಹಾಸ್ಪಿಟಲ್ ಬರಲಿ, ನಮ್ಮ ಹಾಸ್ಪಿಟಲ್ ಎಲ್ಲರಿಗೂ ಆಗಲಿ ಒಂದೇ ಒಂದು ಫಿಕ್ಸ್ ಮಾಡಿದ್ವಿ, ಜಸ್ಟ್ ಟೇಕ್ 500 ರೂಪೀಸ್. ಜೊತೆಗೆ ಬಂದವರಿಗೆ ಹೇಳ್ತೀವಿ, ನೀವು ರಕ್ತದಾನ ಮಾಡಿದ್ರೆ ನಿಮ್ ಜೊತೆಲಿರೋರು ನಾವು ಇದನ್ನ ಕೊಡ್ತೀವಿ ಅಂತ ಸ್ವಲ್ಪ ಹೇಳ್ತೀವಿ. ಯಾಕಂದ್ರೆ ಇದಿರೋದು ಬೆಲೆ ಗೊತ್ತಾಗಲ್ಲ. ನೀವು ಎಷ್ಟು ಜನ ಮುಂದೆ ಬಂದು ರಕ್ತ ಕೊಟ್ಟಿದ್ದೀರಾ, ಅದ್ರ ಬೆಲೆ ಗೊತ್ತಾಗಲ್ಲ. ಅವ್ರಿಗೆ 2000 ಕೊಡ್ತೀವಿ ಕೊಡ್ರಿ, 5000 ಕೊಡ್ತೀವಿ ಕೊಡ್ರಿ ಅಂದ್ರೆ ಪೇಷಂಟ್ ಜೊತೆ 100 ಜನ ಇರ್ತಾರೆ. ರಕ್ತ ಬೇಕು ಅಂದ್ರೆ 100 ಜನ ಡಿಸಪಿಯರ್ ಆಗ್ತಾರೆ. ನಮ್ಮ ಕಡೆ ಯಾರಿಲ್ಲ ಅವ್ರಿಗೆ ಏನಂದ್ರೆ ನಾನು ಕೊಟ್ರೆ ಏನೋ ಆಗ್ಬಿಡ್ತೀವಿ ಅಂದ್ರೆ ನೀವೆಲ್ಲ ಕೊಟ್ಟಿದ್ದೀರಾ, ನೀವು ಕೊಟ್ಟಿದ್ದು ಗೊತ್ತಾಗ್ಬೇಕಲ್ಲ. ಅವ್ರಿಗೆ ಬಂದು ಅದನ್ನ ತಿಳಿಪಡಿಸಕ್ ಮಾತ್ರ ನಾವ್ ಹೇಳ್ತೀವಿ, ನೀವು ಯಾರಾದ್ರೂ ಒಬ್ಬರು ರಕ್ತ ಕೊಟ್ರೆ ನೀವು ಬೆಲೆ ಕೊಟ್ಟಿದ್ದೀವಿ ಅಂತ ಅವ್ರನ್ನ ಸ್ವಲ್ಪ ಆ ರೀತಿ ಅದನ್ನ ಮೋಟಿವೇಟ್ ಮಾಡ್ತೀರಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮುಂದೆ ಬಂದಿದ್ದೀರಾ, ರಕ್ತದಾನ ಮಾಡಿ. ಬೆಳಿಗ್ಗೆ ಮುಂದೆ ಬಂದಿದ್ದೀರಾ ಅನ್ಸುತ್ತೆ, ಸ್ವಲ್ಪ ಲೇಟ್ ಆಯ್ತು. ಫಸ್ಟ್ ಜೂಸ್ಕೊಂಡು ನಂತರ ರಕ್ತ ಕೊಡ್ಬೇಕು, ಏನು ನೋವಾಗಲ್ಲ. ಈಗ ರಕ್ತದಾನ ಮಾಡಿದ್ರೆ ಬಹಳಷ್ಟು ಜನ ಕೇಳಿದ್ರೆ ಮುಂಚೆ ನಾವು ರಕ್ತ ಕೊಡುವಾಗ ತುಂಬಾ ಇದನ್ನೆಲ್ಲ ಡಿಸ್ಪೋಸಬಲ್ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಸ್ವಲ್ಪ ಒಂದು ಕಷ್ಟದಷ್ಟು ಆಗಬಹುದೇನೋ ಅಷ್ಟೇ. ಅದು ಚುಚ್ಚುವಾಗ ಏನೂ ಭಯ ಇಲ್ಲ. ಕೊಟ್ಟಿರುವವರು ನೀವು ನಿಂತ್ಕೊಂಡು ನಿಮ್ಮ ಫ್ರೆಂಡ್ಸ್ನೆಲ್ಲ ಮೋಟಿವೇಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ರಕ್ತ ಕೊಡ್ರಿ. ಸೊ ಇವತ್ತಿಂದ ಅಟ್ಲೀಸ್ಟ್ ನೀವು ಕೊಟ್ಟಿದ್ದ ರಕ್ತ 35 ದಿವಸ ನಮ್ಮ ಹತ್ರ ಇರುತ್ತೆ. ಅಷ್ಟು ದಿವಸದಲ್ಲಿ ಯಾರೇ ಬಂದ್ರು ನಮ್ಮ ಹತ್ರ ಬೇಗ ಬೇಗ ಅವರಿಗೆ ರಕ್ತ ಕೊಟ್ಟು ಒಂದೆರಡು ಬೇಡ ಚೆನ್ನಾಗಿರ್ಲಿ ಅಂತ ನಿಮ್ಮನ್ನು ಯಾರೋ ಬರೆಸ್ತಾರೆ. ಕಾಣದ ಕೈಗಳು, ಕಾಣದ ಕಣ್ಗಳು ಅಂತೆಲ್ಲೋ ಇರ್ತಾರಲ್ಲ. ಸೊ ನೀವು ರಕ್ತದಾನ ಮಾಡೋದಕ್ಕೆ ಅವರ ಆರೈಕೆ ಇದ್ದೇ ಇರುತ್ತೆ. ಅಂಡ್ ದೇವರಿದ್ದಾನೆ, ನೀವು ಒಳ್ಳೆ ಕಾರ್ಯ ಮಾಡಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಮತ್ತೊಮ್ಮೆ ಇಂತಹ ಸರ್ಕಾರಕ್ಕೆ ಒಂದು ಚಾಲನೆ ಕೊಟ್ಟಿರುವಂತಹ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕರನ್ನ ಹಾಗೂ ಧಾರವಾಡಿಗೆ ಮುಂದೆ ಬಂದಂತಹ ತಾವೆಲ್ಲರಿಗೂ ನಾನು ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಹೆಚ್ಚು ಜನ ಮುಂದೆ ಬಂದು ಇದೇವರೆಗೂ ನಿಮ್ಮೆಲ್ಲರ ಕುರಿತು ರಕ್ತದಾನ ಶಿಬಿರದ ದಾನಗಳಲ್ಲಿ ಅನ್ನದಾನ, ದೇಹದಾನ, ಕನ್ಯಾದಾನ,